ಇರಾನ್ ಇಸ್ರೇಲ್ ಸಂಘರ್ಷ ವಿಶ್ವವನ್ನ ಭಾರೀ ಸಂಕಷ್ಟಕ್ಕೆ ತಳ್ಳಿದೆ. ಈ ಯುದ್ಧವು ವಿಶ್ವಕ್ಕೆ ತೈಲದ ಅಭಾವವನ್ನ ಉಂಟು ಮಾಡಿದೆ. ಅನೇಕ ದೇಶಗಳಲ್ಲಿ ಪೆಟ್ರೋಲ್, ಡೀಸೆಲ್, LPG ಅಭಾವ ಉಂಟಾಗಿದ್ದು ಬೆಲೆಯಲ್ಲೂ ಭಾರೀ ಏರಿಕೆಯಾಗಿದೆ. ಈ ಪೈಕಿ ಭಾರತವೂ ಸಹ ಒಂದಾಗಿದೆ. ಭಾರತದಲ್ಲಿ ಕಚ್ಚಾ ತೈಲ ಅಭಾವದ ಕಾರಣ ಉತ್ಪನ್ನಗಳ ಬೆಲೆ ಹೆಚ್ಚಿದ್ದು, ಈ ಹಿನ್ನೆಲೆ ಭಾರತದ ತೈಲ ಕಂಪನಿಗಳು ಭರ್ಜರಿ ಪ್ಲಾನ್ ಮಾಡಿವೆ. ದೇಶಾದ್ಯಂತ ಅಡುಗೆ ಅನಿಲಕ್ಕೆ ತೀವ್ರ ಅಭಾವ ಎದುರಾದ ಕಾರಣ ಪರಿಸ್ಥಿತಿಯನ್ನ ಹತೋಟಿಗೆ ತರಲು ಕೇಂದ್ರ ಸರ್ಕಾರ ಮತ್ತು ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳು ಮಹತ್ವದ ಬದಲಾವಣೆಗೆ ಮುಂದಾಗಿವೆ. ಸದ್ಯ ಮಾರುಕಟ್ಟೆಯಲ್ಲಿ ಚಾಲ್ತಿಯಲ್ಲಿರುವ 14.2 kg ತೂಕದ ಗೃಹ ಬಳಕೆ ಸಿಲಿಂಡರ್ಗಳ ಬದಲಿಗೆ ಕೇವಲ 10 kg ಅನಿಲ ತುಂಬಿದ ಸಿಲಿಂಡರ್ಗಳನ್ನು ವಿತರಿಸುವ ಬಗ್ಗೆ ಗಂಭೀರ ಚಿಂತನೆ ನಡೆಸಿವೆ. ಗ್ಯಾಸ್ ಕೊರತೆಯಿಂದಾಗಿ ಸಿಲಿಂಡರ್ ಬುಕ್ಕಿಂಗ್ ಮಾಡಿದ್ರೂ ವಿತರಣೆಯಲ್ಲಿ ವಿಳಂಬ ಆಗುತ್ತಿರುವುದು ಗ್ರಾಹಕರಿಗೆ ತಲೆನೋವಾಗಿ ಪರಿಣಮಿಸಿದೆ. ಈ ಸಮಸ್ಯೆಗೆ ತಾತ್ಕಾಲಿಕ ಪರಿಹಾರ ಕಂಡುಕೊಳ್ಳಲು ತೈಲ ಕಂಪನಿಗಳು ಈ ನಿರ್ಧಾರವನ್ನ ತೆಗೆದುಕೊಳ್ಳುವ ಪ್ಲಾನ್ ಮಾಡಿದೆ. ಹಳೆಯ ಸಿಲಿಂಡರ್ಗಳಲ್ಲಿ 14.2 kg ಬದಲಿಗೆ 10 kg ಗ್ಯಾಸ್ ತುಂಬುವುದರ ಮೂಲಕ LPG ಕೊರತೆಯನ್ನ ಹತೋಟಿಗೆ ತಂದು ಎಲ್ಲಾ ಕುಟುಂಬಕ್ಕೂ ಗ್ಯಾಸ್ ಸಿಗಲೇಬೇಕು ಎಂಬ ಚಿಂತನೆಯನ್ನ ನಡೆಸಿವೆ. ತೂಕದ ಜೊತೆಗೆ ಬೆಲೆಯಲ್ಲೂ ಇಳಿಕೆ ಕಾಣಲಿದ್ದು, ಸರಿಸುಮಾರು 28ರಿಂದ 30 ದಿನಗಳ ಕಾಲ ಈ ಗ್ಯಾಸ್ ಬರುವ ಸಾಧ್ಯತೆ ಇದೆ ಎಂದು ಅಂದಾಜಿಸಲಾಗಿದೆ.